ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ಇದೆಯಲ್ಲ, ಇಡೀ ರಾಜ್ಯ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಕೋಲಾಹಲ ಎಬ್ಬಿಸ್ಬಿಟ್ಟಿದೆ. ಹಾಗಾಗಿ ನಿರಂತರವಾಗಿ ಆ ಕುರಿತು ರಿಪಬ್ಲಿಕನ ಫಾಲೋ ಅಪ್ ಮಾಡ್ತಾ ಇದೆ. ಇನ್ಸೈಡ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದೆ. ಏನ್ ಲೋಪ ಆಗ್ತಾ ಇದೆ ಆ ಕುರಿತ ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಚಿನ್ ಮೇಲೆ ಕಪನೂರ್ ಗ್ಯಾಂಗ್ ಸಾಲಗಾರನ ಅಸ್ತ್ರ ಪ್ರಯೋಗ ಮಾಡಿದೆ. ಸಚಿನ್ಗೆ 60 ಲಕ್ಷ ನೀಡಿದ್ದಾಗಿ ದಾಖಲೆಯನ್ನ ನಿನ್ನೆ ರಿಲೀಸ್ ಮಾಡಿದ್ರು ಪ್ರಕಾಶ್ ಕಪನೂರು ದಾಖಲೆಗೆ ಈಗ ಸಚಿನ್ ಕುಟುಂಬಸ್ಥರು ಕಿಡಿಕಾರ್ತಿದ್ದಾರೆ. ಮೊದಲ ದಿನವೇ ದಾಖಲೆ ಬಿಡುಗಡೆ ಮಾಡಬೇಕಾಗಿತ್ತಲ್ಲ, ಆಗೆಲ್ಲ ಹೋಗಿದ್ರಿ, ಆಗ ಯಾಕೆ ದಾಖಲೆ ಬಿಡುಗಡೆ ಮಾಡಲಿಲ್ಲ? ಡೆತ್ ನೋಟ್ನಲ್ಲಿ ಎಲ್ಲಾ ವಿಚಾರ ಬಯಲಾಗಿದೆ. ಈಗ ದಾಖಲೆ ಬಿಟ್ಟಿದ್ದೀರಿ, ಇದರ ಕಾರಣ ಏನು? ಏನ್ ಸಾಬೀತು ಮಾಡಕ್ ಹೊರಟಿದ್ದೀರಿ ನೀವು ಅಂತ ಮೃತ ಸಚಿನ್ ಕುಟುಂಬಸ್ಥರು ಅಂದ್ರೆ ಸಹೋದರಿಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅದೇ ಸರ್ 60 ಲಕ್ಷ ರೂಪಾಯಿ ತೋರಿಸ್ರಿ, ಇಲ್ಲೇ ನೋಡ್ಕೊರಿ ಸರ್. ಇನ್ನೂ 40 ಲಕ್ಷ ರೂಪಾಯಿ ದಾಖಲೆ ಎಲ್ಲದ ರೀ ಅವ್ರ ಹತ್ರ? ಇಲ್ಲೇ ಗೊತ್ತಾಗ್ತದಲ್ರಿ ಸರ್. ಅವ್ರ ಬಲ್ಲಿ ಇದ್ದರಲ್ರಿ ಫಸ್ಟ್ ಡೇನೇ ಅವ್ರು ಪ್ರೂವ್ ಮಾಡ್ತಿದ್ರು ರೀ ಸರ್. ಇಷ್ಟೊತ್ತಕ ವೇಟ್ ಮಾಡೋ ಅವಶ್ಯಕತೆ ಇದ್ದಿಲ್ಲ ರೀ. ಈ ಥರ ಏನು ಅನ್ಸ್ಲತ್ತದ ಗೊತ್ತಿಲ್ಲ ಸರ್. ನಮಗೇನು ದಬಾಕ್ಬೇಕಲ್ಲ ಥರ ಏನೂ ಗೊತ್ತಿಲ್ಲ. ನಮಗೆ ನ್ಯಾಯ ಬೇಕಷ್ಟೇ ರೀ. ಅವ್ರು ತಪ್ಪಿಸ್ತಾರಲ್ಲಲ್ರಿ, ಅಂಜಿಕೆ ಯಾಕೆ ಆಗ್ಲತ್ತದ್ರಿ ಅವ್ರಿಗೆ? ಹಿಂದ್ಗಡೆ ಯಾಕೆ ಕೊಡ್ಲತ್ತರಿ? ಎದುರು ಕುಂತು ಮಾತಾಡ್ಬೋದು ರೀ. ನಾವು ಎದುರು ಆಡ್ಲತ್ತೀವಿ, ನಮ್ಮ ತಮ್ಮ ಎದುರಿಲ್ಲದ್ರು ಭೀ ನಾವೆಲ್ಲರೂ ಕೂಡಿ ಎದುರು ಆಡ್ಲತ್ತೀವಿ, ಎದುರು ಹೋರಾಟ ಮಾಡ್ಲತ್ತೀವಲ್ರಿ. ನಮ್ಮ ತಪ್ಪು ಅದನೋ ಇಲ್ಲೋ ಗೊತ್ತಿಲ್ಲ ನಮಗೂ. ನಾವು ನಿಂತು ಹೋರಾಟ ಮಾಡ್ಲತ್ತೀವಲ್ರಿ. ಅವ್ರು ಭೀ ತಪ್ಪಿಸ್ತಿರಲಿಲ್ಲ ಅಂದ್ರೆ ಹೋರಾಟಕ್ಕೆ ನಿಂದಿರಲಿ ಸರ್. ಅದಕ್ಕೆ ಯಾಕೆ? ಅದೇ ಸರ್ 60 ಲಕ್ಷ ರೂಪಾಯಿ ತೋರಿಸ್ರಿ, ಇಲ್ಲೇ ಓಕೆ. ಮಲ್ಲಿಕಾರ್ಜುನ್ ಮರಕೆಲೆ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಏನ್ರಿ ಇದು? ಅವರು ಅದು ಏನು ಅವ್ರು ಇವ್ರಿಗೆ ಹೊಡೆದ್ರು, ಇವ್ರು ಅವ್ರಿಗೆ ಹೊಡೆದ್ರು ಅಂತ ಹೇಳ್ದಂಗೆ ಆಯ್ತು. ಯಾರಿಂದ ದುಡ್ಡು ತಗೊಂಡ್ರದೋ ಗೊತ್ತಾಗ್ತಾ ಇಲ್ಲ. ಈಗ ಏನು ಅಲ್ಲಿಯ ಸುದ್ದಿ ಏನು ಲೋಕಲ್? ಹೌದು ಜಯಪ್ರಕಾಶ್, ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸಿದ ಅಂತ ಹೇಳ್ಬೋದು. ರಾಜಕೀಯದಲ್ಲೂ ಕೂಡ ಆರೋಪ ಪ್ರತ್ಯಾರೋಪಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲೋ ಒಂದು ಕಡೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಎಂಬ ಚರ್ಚೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಏನು 60 ಲಕ್ಷ ರೂಪಾಯಿ ನಮ್ಮ ಸಂಬಂಧಿಗಳು ನಮಗೆ ಬೇಕಾದವ್ರದಿಂದ ಸಚಿನ್ ಅಕೌಂಟಿಗೆ ಹಾಕಿದ್ದೀವಿ ಅಂತೇಳಿ ರಾಜು ಕಪನೂರ್ ಸಹೋದರನ ದಾಖಲೆ ಬಿಡುಗಡೆ ಮಾಡ್ತಾರೆ. ಆ ದಾಖಲೆ ಬಿಡುಗಡೆ ಬಳಿಕ ಈಗಾಗಲೇ ಆತ್ಮಹತ್ಯೆಗೀಡಾದಂಥ ಸಚಿನ್ ಸಹೋದರಿಯರು ಸಾಕಷ್ಟು ಒಂದು ಆಕ್ರೋಶ ಪಡಿಸ್ತಾರೆ. ದಾಖಲೆಗಳಿದ್ದರೆ ಮೊದಲೇ ಬಿಡುಗಡೆ ಮಾಡಬೇಕಾಗಿತ್ತು. ದಾಖಲೆಗಳಿದ್ದರೆ ನಮ್ಮ ತಮ್ಮ ಆತ್ಮಹತ್ಯೆ ಮಾಡ್ಕೊಬೇಕಿನ್ನ ಮುಂಚೆನೇ ನನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಆತ್ಮಹತ್ಯೆ ಮಾಡ್ಕೊಂಡಿದ್ದ ದಿನ ಬಿಡುಗಡೆ ಮಾಡಬೇಕಾಗಿತ್ತು. ಇವಾಗ ರಾಜಕೀಯ ಮಾಡುವ ಮೂಲಕ ಏನು ದಾಖಲೆ ಬಿಡುಗಡೆ ಮಾಡ್ತಾ ಇದ್ದಾರೆ? ಈಗಾಗಲೇ ಒಂದಿಲ್ಲ ಎರಡಿಲ್ಲ 7 ಪುಟಗಳ ಡೆತ್ ನೋಟ್ ಏನದಂದ್ರೆ ಆತ ಬರೆದಿಕ್ಕಿದ್ದಾನೆ. ಡೆತ್ ನೋಟ್ನಲ್ಲಿ ಪ್ರತಿಯೊಬ್ಬರು ಯಾರು ರೌಡಿ ಸೀಟರ್ ಇದ್ದಾರೆ, ಯಾರು ಏನಿದ್ದಾರೆ, ಯಾರು ಏನು ಮಾಡಿದ್ದಾರೆ, ಯಾವ ರೀತಿ ಒಂದು ಪ್ರಕರಣ ನಡೆದ, ಯಾವ ರೀತಿ ಆತನಿಗೆ ಟಾರ್ಚರ್ ಆಗ್ಯದ, ಯಾವ ರೀತಿ ಆತನಿಗೆ ಕಿರುಕುಳ ಕೊಟ್ಟಿದ್ದಾರೆ, ಪ್ರತಿಯೊಂದು ಡೆತ್ ನೋಟಲ್ಲಿ ಬರೆದಿಕ್ಕಿದ್ದಾರೆ. ಹೀಗಾಗಿ ಸರ್ಕಾರ ಉನ್ನತ ಮಟ್ಟದ ತನಿಖೆ ನಡೆಸಿದಾಗ ಮಾತ್ರ ಈ ಒಂದು ಪ್ರಕರಣದಲ್ಲಿ ಹಂತವಾಗಿ 7 ಪುಟ ಡೆತ್ ನೋಟದಲ್ಲಿ ಏನಿದೆ, ಯಾರಿಗೆ ಹಣ ಹಾಕ್ಯಾರ, ಯಾಕೆ ಹಾಕ್ಯಾರ, ಯಾರ ಕೈವಾಡ ಏನಿದೆ, ಪ್ರತಿ ಒಂದೇನದಂದ್ರೆ ಹೊರಗೆ ಬರಬೇಕಾಯಿತು ಅಂದ್ರೆ ಇದಕ್ಕೆ ಟೋಟಲಿ CBI ತನಿಖೆ ಮಾತ್ರ ಏನದಂದ್ರೆ ಸಾಧ್ಯ. ಈಗಾಗಲೇ ರಾಜ್ಯ ಸರ್ಕಾರ, ರಾಜ್ಯ ಪೊಲೀಸರ ಮೇಲೆ ನಮಗೆ ಎಳ್ಳಷ್ಟು ಭರವಸೆ ಇಲ್ಲ. ಹೀಗಾಗಿ ಟೋಟಲಿ ಈ ಒಂದು ಪ್ರಕರಣ CBI ತನಿಖೆ ಆದಾಗ ಮಾತ್ರ ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗ್ತದೆ. ರಾಜ್ಯದ ಜನರಿಗೆ ಈ ಒಂದು ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ನಡೆದಂಥ ಎಳೆ ಮಾಹಿತಿ ಹೊರಗೆ ಬರ್ತಾ ಎಂಬುದು ಆ ಒಂದು ಕುಟುಂಬಸ್ಥರದು. ಇನ್ನು ಕಾಂಗ್ರೆಸ್ನೊಳಗೆ ಪ್ರಿಯಾಂಕ್ ವಿರುದ್ಧ ಕೊತ ದಲಿತ ನಾಯಕರನ್ನ ತುಳಿದು ಪ್ರಿಯಾಂಕ್ ಮಂತ್ರಿಯಾದರು. ಪ್ರಿಯಾಂಕ್ಗೆ ಬುದ್ಧಿ ಕಲಿಸಿ ಅಂತ ನಮಗೆ ಕರೆ ಮಾಡ್ತಾ ಇದ್ದಾರೆ. BJP MLC ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ, ಹಿರಿಯ ನಾಯಕರನ್ನ ಖರ್ಗೆ ಫ್ಯಾಮಿಲಿ ತುಳಿತಾ ಇದೆ. ನಿಮ್ಮ ಯೋಗ್ಯತೆಗೆ ಸಚಿವ ಸ್ಥಾನ ಪಡೆದಿರೋದಲ್ಲ, ದಲಿತರ ಸಮಾಧಿ ಮೇಲೆ ಖರ್ಗೆ ಸಾಮ್ರಾಜ್ಯ ಕಟ್ಟಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಛಲವಾದಿ ನಾರಾಯಣಸ್ವಾಮಿ ಒಂದು ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರ ಪರಮಾಪ್ತರು. ಆ ಸಮುದಾಯ, ಇವರು ಅದೇ ಸಮುದಾಯ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ಸಚಿನ್ ಪಂಚನಾಳ ಆತ್ಮಹತ್ಯೆ ಆಗಿದೆ. ನಿನ್ನೆಷ್ಟೇ BJP ಒಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿರತಕ್ಕಂಥದ್ದು. ನಮ್ಮ ಜೊತೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಒಂದು ವಿಚಾರ ಸರ್, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಪ್ರಿಯಾಂಕ ವಿಚಾರದಲ್ಲಿ ನಮ್ಮದು ಯಾರ್ದು ವೈಯಕ್ತಿಕ ವಿಚಾರ ಅಲ್ಲ. ಡೆತ್ ನೋಟ್ನಲ್ಲಿ ಅವರ ಹೆಸರು ಪ್ರಸ್ತಾಪ ಆಗಿದೆ. ಸುಪಾರಿ ಅವ್ರಿಗೆ ಯಾರಿಗೆ ಕೊಟ್ಟಿದ್ದಾರೆ? ಇದು ರಾಜು ಕಪ್ಪನವ್ರಿಗೆ ಸುಪಾರಿ ವಿಷಯ ಏನಿತ್ತು? ಇದು ಯಾರು ಕೊಟ್ಟರು? ಇವತ್ತು ಯಾರು ಇವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ತೊಂದರೆ ಕೊಡಬಹುದು
ಅಂಥವರ ಹೆಸರುಗಳೇ ಇರೋದು ಒಂದು. ಅದರಿಂದಾಗಿ ಇದರಲ್ಲೂ ಕೂಡ ಹೇಳಿದ್ದಾರೆ, ಅವನನ್ನು ರೂಮ್ನಲ್ಲಿ ವಾರಗಟ್ಟಲೆ ಕೂಡ ಹಾಕಿದ್ದಾರೆ ಸಚಿನ್ನ. ಅದಾದ ಮೇಲೆ ಇದೆಲ್ಲ ಆಗಿರೋದು. ಅಂದಮೇಲೆ ಅವ್ರ ಮನೆಗೆ ದೊಡ್ಡ ಥ್ರೆಟ್ ಇದೆ ಆ ಫ್ಯಾಮಿಲಿಗೆ ಅಂತಂದಮೇಲೆ ಅವನು ಅದಕ್ಕೆ ನೊಂದು ಬೇಸರಾಗಿ ಅವನು ಮಾಡ್ಕೊಂಡಿರೋದು. ಡೆತ್ ನೋಟು ಇಟ್ಟು ಒಬ್ಬ ಸ್ವೀಸೈಡ್ ಮಾಡ್ಕೊಳ್ತಾನೆ ಅಂತಂದರೆ ಅವನಿಗೆ ಎಷ್ಟು ಅನ್ಯಾಯ ಆಗಿರ್ತದೆ, ಎಷ್ಟು ನೋವಾಗಿರ್ತದೆ, ಬೇಸರ ಆಗಿರ್ತದೆ. ಈ ನೀತಿ ಅಲ್ಲ ಯಾರು ಹೇಳಿರೋದು? ಪ್ರಿಯಾಂಕಾ ಖರ್ಗೆ ಅವರು. ಇದು ನೀತಿ ಹೇಳಲಿಕ್ಕೆ ಬದನೆಕಾಯಿ ತಿನ್ನೋಕೆ ಇರೋದು. ನೀವು ಬದನೆಕಾಯಿ ಮಂತ್ರಿಗಿರಿ ಮಾಡಬೇಡಿ. ನೀತಿ ಹೇಳಿದ್ದೀರಲ್ಲ, ಆ ನೀತಿಗೆ ನೀವೇ ಹೇಳಿದ ನೀತಿಗೆ ಈಗ ನೀವು ಬೆಲೆ ಕೊಡಿ. ಒಂದು ಮಾತನ್ನು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ, ನಾನು 3 ಬಾರಿ ಸಚಿವ, ಸೊ ನಾನು RSS ವಿರೋಧಿ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋಂಥದ್ದು. ಇವೆಲ್ಲ ಈಗ ಅವರ ಏನೋ ಚರ್ಮ ಉಳಿಸ್ಕೊಳಕ್ಕೆ ಮಾತಾಡೋ ಮಾತುಗಳು. 3 ಸಾರಿ ನೀವು ಸಚಿವ, ಎಷ್ಟು ಸಾರಿ ಗೆದ್ದಿದ್ದೀರಿ? SN ನಾರಾಯಣ ಸ್ವಾಮಿ 3 ಸಾರಿ ಗೆದ್ದಿದ್ರು, ಮಂತ್ರಿ ಕೊಟ್ಟರಾ? ನರೇಂದ್ರ ಸ್ವಾಮಿ 3 ಸಾರಿ ಗೆದ್ದಿದ್ದಾರೆ, ಮಂತ್ರಿ ಕೊಟ್ಟಿದ್ದಾರಾ? ಅದೇ ನಮ್ಮ ಸಮುದಾಯದಲ್ಲೇ ಹೇಳ್ತಾ ಇದ್ದೀನಿ. ಪ್ರಸಾದ್ ಅಬ್ಬಯ್ಯ 3 ಸಾರಿ ಗೆದ್ದಿದ್ದಾರೆ, ಕೊಟ್ಟಿದ್ದಾರಾ? ಅವರನ್ನು ತುಳಿದು ನಿಮ್ಮ ತಂದೆಯವರ ಇನ್ಫ್ಲೂಯೆನ್ಸಿಂದ ನೀವು ಮಂತ್ರಿ ಆಗಿರೋದೇ ಹೊರತು ನಿಮ್ಮ ಯೋಗ್ಯತೆಗೆ ಸಿಕ್ಕಿರ್ತಕ್ಕಂಥ ಬೆಲೆ ಅಲ್ಲ ಅದು. ಇವರೆಲ್ಲರನ್ನು ತುಳಿದು ದಲಿತರನ್ನೇ ತುಳಿತಾರಂತಾರಲ್ಲ ನೋಡಿದೆ. ಆಮೇಲೆ ಅಷ್ಟೇ ಅಲ್ಲ, ನಮ್ಮಂಥ ಅವರನ್ನೆಲ್ಲ ಹಾಳು ಮಾಡಿದ್ರಿಂದನೇ ನಾವೆಲ್ಲ ಹೊರಗಡೆ ಬರಬೇಕಾಯ್ತು. ಥ್ಯಾಂಕ್ ಯು. ಇದು ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು. ಮತ್ತು ನಮಗೆ ಈಗ ಹೋರಾಟ ಮುಖ್ಯ, ಸೊ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು, ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಂಪರ್ಸನ್ ಲಕ್ಷ್ಮಿ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಯಕ ಸಚಿನ್ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೀತಾ ಇದೆ. ಡೆತ್ ನೋಟ್ 60 ಲಕ್ಷ ಹಣ ರೋಚಕ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಈ ಪ್ರಕರಣ. ಸಚಿನ್ ಖಾತೆಗೆ 60 ಲಕ್ಷ ಹಣ ಹಾಕಿದ್ರು ಯಾಕೆ? ಯಾರು ಹಾಕಿದ್ರು? ಯಾವ ಕಾರಣಕ್ಕೆ ಹಾಕಿದ್ರು? ಇದು ಪ್ರಶ್ನೆ ಇದೆ. ರಾಜು ಕಪನೂರ್ ಆಪ್ತರು ಹಣ ಕೊಟ್ಟಿದ್ದು ಏಕೆ? ಉತ್ತರ ಕೊಡ್ತಾರಾ ಮನೋಜ್ ಮತ್ತು ಪ್ರದೀಪ್ ಪಾಟೀಲ್ ಅನ್ನೋದು ಪ್ರಶ್ನೆ. ಈ ಸಚಿನ್ ಕೇಸಲ್ಲಿ ಮತ್ತೊಬ್ಬ ಸಚಿನ್ ಅವರ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆ. ರಾಜು ಕಪನೂರ್ ವಿಡಿಯೋ ಹೇಳಿಕೆಯಲ್ಲಿ ಪ್ರಸ್ತಾಪ ಆಗಿದೆ ಸಚಿನ್ ಅನ್ನೋ ಹೆಸರು. ಸಚಿನ್ ಸಾಹೇಬ್ರು ಅಂತ ಉಲ್ಲೇಖ ಮಾಡಿದ್ದಾರೆ ರಾಜು ಕಪನೂರ್. ಸಚಿನ್ ಸಾಹೇಬ್ರ ಲೈಸೆನ್ಸ್ ಅಡಿ ಕೆಲಸಕ್ಕೆ ಮುಂದಾಗಿದ್ರಂತೆ. ಯಾರು ಈ ಸಚಿನ್ ಸಾಹೇಬ? ಸೈಲೆಂಟ್ ಆಗ್ತಾ ಇರೋದು ಯಾಕೆ? 60 ಲಕ್ಷ ಕೊಟ್ರು? ಅವ್ರಿಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ? ಇಂತಹ ಹಲವಾರು ಅನುಮಾನಗಳಿದೆ.